ಇತ್ತೀಚೆಗಷ್ಟೇ ಆಸ್ಪತ್ರೆಯಿಂದ ಹೊರಬರ್ತಿದ್ದಾಗ ಸಲ್ಮಾನ್ ಖಾನ್ ಅವರು ಪಾಪರಾಜಿಗಳ ವಿರುದ್ಧ ಸಿಡಿದಿದ್ದಾರೆ. ಸೊ ಯಾಕೆ ಅಂತ ನೋಡಿದ್ರೆ ಆ ವಿಡಿಯೋಗೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೊ ಯಾಕೆ ಅಂತ ನೋಡಿದ್ರೆ ಆಸ್ಪತ್ರೆಯಿಂದ ತಮ್ಮ ಆಪ್ತರೊಬ್ಬರನ್ನು ಅವರು ಭೇಟಿ ಮಾಡ್ಲಿಕ್ಕೆ ಹೋಗ್ತಾರೆ. ಸೊ ಆಪ್ತರು ಅಂದರೆ ಎಷ್ಟೇ ಆದರೂ ಆಸ್ಪತ್ರೆಯಲ್ಲಿ ಇದ್ದಾರೆ, ಸ್ವಲ್ಪ ನೊಂದಿರ್ತಾರೆ ಅಥವಾ ಕೆಲವೊಂದು ಅವರ ಸಿನಿಮಾದ ವಿಚಾರದಲ್ಲಿ ಸೋಲನ್ನು ಕಾಣಿಸೋದಾಗಿರ್ಬೋದು. ಸೊ ಈ ಥರ ಜಂಜಾಟದಲ್ಲಿ ಅವ್ರು ಇರಬೇಕಾದ್ರೆ ತಮ್ಮ ಸಿನಿಮಾದ ಹೆಸರನ್ನು ಕೂಗುತ್ತಾ ಅಲ್ಲಿದ್ದ ಪಾಪರಾಜಿಗಳು ಫೋಟೋಗ್ರಾಫರ್ಸ್ ಎಲ್ಲ ಕಿರಿಸ್ತಾರೆ. ಅವರ ಸಿನಿಮಾದ ಹೆಸರನ್ನು ಅಂದರೆ ಮಾತೃಭೂಮಿ ಸಿನಿಮಾದ ಹೆಸರನ್ನು ಕೂಗಿ ಕಿರಿಸ್ತಾರೆ. ಸೊ ಇದು ಸಲ್ಮಾನ್ ಖಾನ್ ಅವರಿಗೆ ತಮ್ಮ ಖಾಸಗಿತನಕ್ಕೆ ಅಡ್ಡಿಪಡಿಸ್ತಿದ್ದಾರೆ ಅನ್ನುವಂಥದ್ದು ಅಲ್ಲಿ ಅವರಿಗೆ ಸಿಟ್ಟಿಗೆದ್ದಿದ್ದು. ಸೊ ಅಲ್ಲಿ ಅವ್ರ ಹತ್ರ ಬಂದು ನಿಮ್ಗೇನು ತಲೆ ಕೆಟ್ಟಿದ್ಯಾ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಸೊ ಅಲ್ಲಿ ಸಲ್ಮಾನ್ ಖಾನ್ ಅವರು ತುಂಬ ಒಂದು ಸಿಟ್ಟಿಗೆ ಹೇಳ್ತಾರೆ. ಸೊ ಇದು ಈ ವಿಚಾರ, ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರುವಂಥದ್ದು. ಸೊ ಸಲ್ಮಾನ್ ಖಾನ್ ಅವರಂದಾಗ ಶಿಸ್ತು ಆಗಿರ್ಬೋದು, ಅವರ ಒಂದು ನಡವಳಿಕೆ ಆಗಿರ್ಬೋದು, ಸೊ ಎಲ್ಲರಿಗೆ ಒಂದು ಆಪ್ತವಾಗುವಂತಹ ಅವರ ಬಿಹೇವಿಯರ್ ಆಗಿರ್ಬೋದು. ಸೊ ನಾವು ಬಿಗ್ ಬಾಸಲ್ಲೇ ನೋಡಿದ್ವಿ, ಹಿಂದಿ ಬಿಗ್ ಬಾಸಲ್ಲೇ ಅವರ ಒಂದು ಸ್ಟೇಟ್ಮೆಂಟ್ಗಳಾಗಿರ್ಬೋದು, ಕೆಲವೊಬ್ಬರನ್ನ ಅವ್ರು ಮಾತಾಡೋ ರೀತಿ, ನಮ್ಮ ಈಗ ಕನ್ನಡದಲ್ಲಿ ಹೇಗೆ ನಾವು ಸುದೀಪ್ ಅವ್ರನ್ನ ನೋಡ್ತೀವೋ ಹಿಂದಿಯಲ್ಲೂ ಕೂಡ ಅಷ್ಟೇ ಅವರದ್ದೇ ಆಗಿರೋ ಒಂದು ಚಾತುರ್ಯತೆ ಆಗಿರ್ಬೋದು, ಅವರದ್ದೇ ಆದ ಒಂದು ಶೈಲಿಯಲ್ಲಿ ಬಿಗ್ ಬಾಸನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅಲ್ಲಿ ಅವರ ಗಾಂಭೀರ್ಯ ಆಗಿರ್ಬೋದು, ಈ ಲುಕ್ಗೆ ಎಲ್ಲರೂ ಫಿದಾಗಿರ್ತಾರೆ. ಸೊ ಅಂಥದ್ರಲ್ಲಿ ಅವರು ಒಂದು ಆಸ್ಪತ್ರೆಯಲ್ಲಿ ತಮ್ಮ ಆಪ್ತರೊಬ್ಬರು ಏನೋ ಹುಷಾರಿಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಹೋಗಿರ್ತಾರೆ, ತುಂಬ ಬೇಸರದಲ್ಲಿರ್ತಾರೆ. ಅಲ್ಲಿಂದ ಹೊರಗೆ ಬರಬೇಕಾದ್ರೆ ಸಿನಿಮಾದ ಬಗ್ಗೆ ಮಾತಾಡೋದು ಎಷ್ಟು ಸರಿ ಅನ್ನುವಂಥದ್ದು ಪ್ರಶ್ನೆ ಆಗಿರುವಂಥದ್ದು. ಸೊ ಹಾಗಾಗಿ ಈ ವಿಚಾರವಾಗಿ ಅಲ್ಲಿ ಮಾತಾಡ್ತಾರೆ. ಅದಾದ ಬಳಿಕ ಅವರ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋವನ್ನು ಹಾಕ್ತಾರೆ. ಸೊ ಅಲ್ಲಿ ಇದ್ರ ಬಗ್ಗೆ ಮಾತಾಡ್ತಾರೆ, ಅಂದರೆ ಸಿನಿಮಾ ಮುಖ್ಯನೋ ನಿಮಗೆ ಜೀವ ಮುಖ್ಯನೋ ಅನ್ನುವಂಥದ್ದು. ಯಾಕಂದರೆ ಅಲ್ಲಿ ಒಂದು ಜೀವಕ್ಕೆ ನಾವು ಬೆಲೆ ಕೊಡಬೇಕಾಗುತ್ತೆ. ಒಬ್ಬರನ್ನು ನಾವು ನೋಡೋಕ್ಕೆ ಆಸ್ಪತ್ರೆಗೆ ಹೋಗಿದ್ದೀವಿ ಅಂದಾಗ, ಈಗ ಹೋಟೆಲ್ಗಳಾಗಿರ್ಬೋದು, ರೆಸ್ಟೋರೆಂಟ್ಗಳಲ್ಲಾಗಿರ್ಬೋದು, ಅಥವಾ ಬೇರೆಲ್ಲೋ ಪರ್ಸ್ನಲ್ ನಾವು ಮೀಟ್ ಮಾಡ್ತಿದ್ದೀವಿ ಅಂದಾಗ ಓಕೆ ಪರವಾಗಿಲ್ಲ, ಅಲ್ಲಿ ಆ ಒಂದು ವಾತಾವರಣ ಸರಿಯಾಗಿರುತ್ತೆ. ಬಟ್ ನಾವು ಆಸ್ಪತ್ರೆಗೆ ಹೋದಾಗ ಅಲ್ಲಿ ಅವರ ಸ್ಥಿತಿ ಹೇಗಿರುತ್ತೆ, ಅಲ್ಲಿ ಅವರ ಮನೆಯವರ ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ನಾವು ಸ್ವಲ್ಪ ಯೋಚನೆ ಮಾಡಿಕೊಂಡು, ಅಥವಾ ನಾವೇ ಹೋಗಿರ್ತೀವಿ ನಮ್ಮ ಆಪ್ತರೊಬ್ಬರು, ಸೊ ಆವಾಗ ನೀವು ಸಿನಿಮಾದ ಹೆಸರು ಹೇಳಿದಾಗ ಯಾವ ರೀತಿ ನಮ್ಗೆ ಆಗ್ಬೋದು ಅನ್ನೋ ಒಂದು ವಿಡಿಯೋವನ್ನು ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಂಡಿರುವಂಥದ್ದು. ಸೊ ಇದಾದ ಬಳಿಕ ಸಾಕಷ್ಟು ಒಂದು ಕಮೆಂಟ್ಗಳು ಕೂಡ ಸಲ್ಲು ಪರವಾಗಿ ಬಂದಿದೆ. ಸೊ ಹಾಗಾಗಿ ಸಲ್ಮಾನ್ ಖಾನ್ ಅವರಿಗೆ ಈ ರೀತಿ ಮಾಡಿದ್ದು ತುಂಬ ಅವರ ಖಾಸಗಿತನಕ್ಕೆ ಪೆಟ್ಟು ಬಿದ್ದಿದೆ ಅಂತಲೇ ಹೇಳ್ಬೋದು. ಸೊ ಈ ಪಾಪರಾಜಿಗಳ ವಿರುದ್ಧ ಕೂಡ ಅವರು ಸಿಡಿದಿದ್ದಾರೆ. ಅಂದರೆ ಅವ್ರು ಹೇಳಿದ್ದಾರೆ, ನಾನು ಪಾಪರಾಜಿಗಳಿಗೆ ತುಂಬ ಬೆಂಬಲವನ್ನು ಕೊಡ್ತಾ ಇದ್ದೆ, ಬಟ್ ಅವರೇ ಈ ಥರ ಮಾಡಿದಾಗ ತುಂಬ ನೋವಾಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಸೊ ಇದೇ ಕಾರಣಕ್ಕೋಸ್ಕರ ಅಲ್ಲಿ ಕೆಲವು ನಡೆದಿಂದ ಜನಗಳಾಗಿರ್ಬೋದು ಸಲ್ಲು ಅವರು ನೋಡೋಕ್ಕೆ ಕಾಯ್ತಾ ಇದ್ರು. ಆದರೆ ಎಲ್ಲೋ ಒಂದು ಕಡೆ ಈ ಒಂದು ಘಟನೆಯಿಂದಾಗಿ ಅವ್ರು ಯಾರ ಹತ್ರನೂ ಅಷ್ಟು ಮಾತಾಡೋಕ್ಕೂ ಆಗಿಲ್ಲ, ಅಥವಾ ಅಲ್ಲಿ ಇದ್ದ ಜನಗಳ ಜೊತೆ ಅವ್ರಿಗೆ ಒಂದು ಸಂಪರ್ಕ ಆಗಿರ್ಬೋದು, ಅಲ್ಲಿ ಮಾತಾಡೋಕ್ಕೂ ಆಗಿಲ್ಲ. ಸೊ ಇದೇ ಕಾರಣಕ್ಕೋಸ್ಕರ ಅಂದರೆ ನಮ್ಮ ಪಾಪರಾಜಿಗಳ ವಿರುದ್ಧ ಸಾಕಷ್ಟು ಜನ ಸಿಡಿದು ಹೇಳ್ತಾನೆ ಇದ್ದಾರೆ ಕೆಲವೊಂದು ವಿಡಿಯೋಗಳಾಗಿರ್ಬೋದು ಈ ಥರ ಒಂದು ವಿಚಾರಕ್ಕೆ. ಬಟ್ ಹೋದಾಗ ಅಲ್ಲಿನ ಪರಿಸ್ಥಿತಿ ನೋಡಿಕೊಂಡು, ಅಲ್ಲಿನ ಒಂದು ಸಿಚುವೇಶನನ್ನು ನೋಡಿಕೊಂಡು ಮತ್ತೆ ಅವ್ರು ಮಾತಾಡಿದ್ರೆ ಪರವಾಗಿಲ್ಲ ಅನಿಸುತ್ತೆ. ಬಟ್ ಸಲ್ಮಾನ್ ಖಾನ್ ಅವರು ಅಷ್ಟೇ ಕೆಲವೊಂದು ವಿಚಾರದಲ್ಲಿ ಅವರು ಸಿನಿಮಾಗಳ ವಿರುದ್ಧನೂ ಪೆಟ್ಟು ಬಿದ್ದಿದೆ, ಸಿನಿಮಾಗಳು ಓಡ್ತಾ ಇಲ್ವಾ ಅನ್ನೋ ಒಂದು ಮಾತುಗಳು ಕೂಡ ಬರ್ತಾ ಇದೆ. ಅದರ ನಡುವೆ ಕೆಲವೊಂದು 2 ಸಿನಿಮಾಕ್ಕೆ ಸಹಿ ಕೂಡ ಹಾಕಿದ್ದಾರೆ. ಸೊ ಹಾಗಾಗಿ ಈ ಒಂದು ಅವರು ಜಂಜಾಟದಲ್ಲಿ ಇರಬೇಕಾದ್ರೆ, ಅಥವಾ ಈ ಒಂದು ಆಸ್ಪತ್ರೆಯ ಒಂದು ಸನ್ನಿವೇಶದಲ್ಲಿ ಇರಬೇಕಾದ್ರೆ ಈ ಥರ ನಡ್ಕೊಳ್ಳೋದು ಎಷ್ಟು ಸರಿ, ನಿಮಗೆ ತಲೆ ಕೆಟ್ಟಿದ್ಯಾ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ. ಸೊ ಇದೀಗ ಈ ವಿಡಿಯೋ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂಥದ್ದು, ತಮ್ಮ ಖಾಸಗಿತನಕ್ಕೆ ಅಡ್ಡಿಪಡಿಸಿದ್ದಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಸಲ್ಮಾನ್ ಖಾನ್ ಅವರಿಗೆ ಈ ಒಂದು ವಿಚಾರದಲ್ಲಿ ಸಿಕ್ಕಾಪಟ್ಟೆ ಬೇಜಾರಾಗಿದೆ, ಸಿಕ್ಕಾಪಟ್ಟೆ ಸಿಟ್ಟು ಕೂಡ ಬಂದಿದೆ. ಹಾಗಾಗಿ ಅವರು ಹಾಕಿರುವಂಥ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಕಮೆಂಟ್ಗಳು ಅವರ ಪರವಾಗಿ ಇದ್ರೂ ಕೂಡ ಕೆಲವೊಂದು ಕಮೆಂಟ್ಗಳು ಅವರ ವಿರುದ್ಧವಾಗಿದೆ. ಅದು ಮಾಮೂಲಿನೇ, ಯಾವುದೇ ಒಂದು ಸೆಲೆಬ್ರಿಟಿ ಏನಾದರೂ ಕಮೆಂಟ್ ಹಾಕಿದ್ರೆ ಅದ್ರ ಅವರನ್ನು ವಿರೋಧಿಸೋರು ನೆಗೆಟಿವ್ ಆಗಿ ಕಮೆಂಟ್ ಹಾಕ್ತಾರೆ, ಅಥವಾ ಪಾಸಿಟಿವ್ ಆಗಿ ಅವ್ರನ್ನ ಪ್ರೀತಿಸೋರು ಪಾಸಿಟಿವ್ ಆಗಿ ಕಮೆಂಟ್ ಹಾಕ್ತಾರೆ. ಸೊ ಈ ವಿಚಾರವಾಗಿ ಪಾಪರಾಜಿಗಳ ವಿರುದ್ಧನೂ ಕೆಲವೊಬ್ಬರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಹೀಗಾಗಿ ಕೆಲವೊಂದು ಸಿಚುವೇಶನ್ಗಳಾಗಿರ್ಬೋದು, ಕೆಲವೊಂದು ಸಂದರ್ಭದನ್ನು ಗಮನದಲ್ಲಿಟ್ಟುಕೊಂಡು ನಾವು ಮಾತಾಡುವಂಥ ಪರಿಸ್ಥಿತಿ ಈ ಒಂದು ವಿಡಿಯೋದ ಮೂಲಕ ಅವ್ರು ಹೇಳಿದ್ದಾರೆ. ಮತ್ತೊಂದು ಹೇಳಿದ್ದಾರೆ, ಮೇನ್ಲಿ ಏನಪ್ಪ ಅಂದರೆ ನಿಮ್ಮ ಮನೆಯಲ್ಲೂ ಈ ಥರ ಒಂದು ಯಾರಾದರೂ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಲಿ, ಅಂದರೆ ಫಸ್ಟ್ ಹೇಳಿರುವುದು ಏನಂದರೆ ಈ ಥರ ಸಿಚುವೇಶನ್ ನಿಮ್ಮ ಮನೆಯಲ್ಲಿ ಏನಾದರೂ ಆಗಿದ್ರೆ ಆವಾಗ ನಾನು ನೋಡ್ಕೋತೀನಿ ಅಂತಲೇ ಹೇಳಿದ್ದಾರೆ. ಅಂದರೆ ಮತ್ತೇನಾದರೂ ಇದು ರಿಪೀಟ್ ಆದರೆ ಈ ಥರ ಸಿಚುವೇಶನ್ ಆಸ್ಪತ್ರೆಯಲ್ಲಿ ಅಥವಾ ಕೆಲವೊಂದು ಜಾಗಗಳಿರುತ್ತೆ, ಅಲ್ಲಿ ಮೌನ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಸೊ ಹಾಗಾಗಿ ಕೆಲವೊಂದು ಜಾಗಗಳಲ್ಲಿ ಮೌನ ತುಂಬ ಮುಖ್ಯ ಆಗಿರುತ್ತೆ. ಅಂಥ ಜಾಗದಲ್ಲಿ ನೀವು ಈ ಥರ ನಡ್ಕೊಂಡ್ರೆ ನಾನು ಮತ್ತೆ ನಿಮಗೆ ಇದಕ್ಕೆ ಪ್ರತಿಕ್ರಿಯೆ ನೀಡ್ತೀನಿ. ಇನ್ ಕೇಸ್ ನಿಮ್ಮ ಮನೆಯಲ್ಲಿ ಏನಾದರೂ ಈ ಥರ ಆಗಿದ್ದಾಗ ನಾನು ಬಂದಲ್ಲಿ ಗಲಾಟೆ ಮಾಡಿದರೆ ನಿಮ್ಗೆ ಹೇಗೆ ಅನ್ನಿಸ್ಬೋದು ಅನ್ನೋದನ್ನು ಕೂಡ ಅವ್ರಿಗೆ ಪ್ರಶ್ನೆ ಮಾಡಿರುವಂಥದ್ದು. ಸೊ ಹಾಗಾಗಿ ಒಂದೊಂದು ಚಟಾಪಟಿಯಲ್ಲಿ ಮಾತಾಡಿರುವಂತಹ ಸಲ್ಮಾನ್ ಖಾನ್ ಅವರಿಗೆ ಈ ಒಂದು ವಿಚಾರದಲ್ಲಿ ತುಂಬ ವಿರೋಧ ವ್ಯಕ್ತ ಆಗ್ತಾ ಇದೆ. ಕೆಲವೊಂದು ಕಡೆಗಳಲ್ಲಿ ನೆಗೆಟಿವ್ ಕಮೆಂಟ್ ಮಾಡೋರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಕೆಲವೊಂದು ಅವ್ರಿಗೆ ಬಂದಿರುವಂಥ ಬೆದರಿಕೆ ಕರೆಗಳನ್ನು ಇಟ್ಕೊಂಡು ಭೀಷ್ಣೋಯ್ ಆಗಿರ್ಬೋದು, ಅವರ ವಿರುದ್ಧವಾಗಿ ಮಾತಾಡೋದಾಗಿರ್ಬೋದು. ಸೊ ಇದು ಕೂಡ ಕೇಳಿ ಬರ್ತಾ ಇದೆ. ಸೊ ಕಮೆಂಟ್ಗಳನ್ನು ನೋಡಿದಾಗ, ಕಮೆಂಟ್ಗಳ ಹಾವಳಿಯನ್ನು ನೋಡಿದಾಗ ಈ ಕಡೆ ಸಲ್ಲು ಅವ್ರ ಬಗ್ಗೆನೂ ಮಾತಾಡ್ತಿದ್ದಾರೆ, ಅಥವಾ ಅಭಿಮಾನಿಗಳ ಬಗ್ಗೆ ಮಾತಾಡ್ತಿದ್ದಾರೆ. ಸೊ
ಯಾವ ರೀತಿಯಲ್ಲಿ ಜಟಾಪಟಿ ನಡೀತಾ ಇದೆ ಅಂದರೆ ಪಾಪರಾಜಿಗಳ ವಿರುದ್ಧನೂ ಮಾತಾಡ್ತಿದ್ದಾರೆ, ಪಾಪರಾಜಿಗಳಿಗೆ ಸಪೋರ್ಟ್ ಆಗು ಮಾತಾಡ್ತಿದ್ದಾರೆ, ಈ ಕಡೆ ಸಲ್ಲು ಅವ್ರಿಗೆ ಸಪೋರ್ಟ್ ಆಗಿ ಮಾತಾಡ್ತಿದ್ದಾರೆ, ಈ ಕಡೆ ಸಲ್ಲು ಅವ್ರಿಗೆ ವಿರುದ್ಧವಾಗೂ ಮಾತಾಡ್ತಿದ್ದಾರೆ. ಸೊ ಹೀಗಾಗಿ ಆಸ್ಪತ್ರೆಯಲ್ಲಿ ನಡೆದಿರುವಂಥ ಘಟನೆ ಬಗ್ಗೆ ಈ ಒಂದು ಪೋಸ್ಟ್ ಈಗ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಈಗ ಎಲ್ಲರ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ.